ಇವತ್ತು ನಾನು ನಿಮ್ಮೆಲ್ಲರಲ್ಲಿ ಕೇಳ್ತೀನಿ, ಈ ಒಂದು ವೇದಿಕೆಯ ಮುಖಾಂತರ ನಾನು ಇತ್ತೀಚೆಗೆ ಕಳೆದ ಒಂದೆರಡು ತಿಂಗಳಿಂದ ಮಾತನ್ನು ನಿಲ್ಲಿಸಿದ್ದೇನೆ, ಮಾತನಾಡ್ತಾ ಇಲ್ಲ. ಬಹಳ ಜನ ನನಗೆ ಸಲಹೆ ಕೊಡ್ತಾರೆ, ಬೇಡ ಯಾರ ಬಗ್ಗೆನೂ ಕಠಿಣವಾದ ಪದಗಳನ್ನು ಉಪಯೋಗ ಮಾಡಿ ಮಾತನಾಡೋದು ಬೇಡ ಅಂತ ಹೇಳಿ. ಆದರೆ ನಾನಿವತ್ತು ಈ ವೇದಿಕೆ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರ ಸಮ್ಮುಖದಲ್ಲಿ ನಾಡಿನ ಜನತೆಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಪ್ರತಿನಿತ್ಯ. ನುಡಿದಂತೆ ನಡೆದಿದ್ದೇವೆ. ಏನೋ ಬೆಳಗ್ಗೆ ಟಿವಿಗಳು ಹಾಕ್ಬಿಟ್ರು ಬೆಳಗಿನ ಸಾಯಂಕಾಲದವರೆಗೆ ನಾವು ಯಾವ ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡೋದು ಗೊತ್ತಿಲ್ಲ. ಒಂದು ಕಡೆ ದೇಶದ ಪ್ರಧಾನಮಂತ್ರಿಗಳ ಗ್ಯಾರಂಟಿ, ಇನ್ನೊಂದು ಕಡೆ ಕರ್ನಾಟಕ ರಾಜ್ಯದ ಈ ಸರ್ಕಾರದ ಗ್ಯಾರಂಟಿ. ಇದು ಎರಡರ ಮಧ್ಯೆ ನಮ್ಮ ನಾಡಿನ ಜನತೆ ಯಾವ ಗ್ಯಾರಂಟಿನ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಗೊಂದಲಗಳು ಇದೆ ಇವತ್ತು. ಆದರೆ ಈ ಗ್ಯಾರಂಟಿಗಳಿಂದ ನಾಡಿನ ಜನತೆ ತೃಪ್ತಿಯ ಜೀವನವನ್ನು ನೀವೇನಾದರೂ ನಿಮ್ಮ ಕುಟುಂಬದಲ್ಲಿ ಕಾಣ್ತಾ ಇದ್ದೀರಾ? ಇವತ್ತು ಕೋಟ್ಯಾಂತರ ರೂಪಾಯಿ ಹಣವನ್ನ ಗ್ಯಾರಂಟಿ ಕಾರ್ಯಕ್ರಮಗಳ ಸಮಾವೇಶ ಅಂತ ಹೇಳಿ ಪ್ರತಿದಿನ ಒಂದಲ್ಲ ಒಂದು ಜಾಹೀರಾತುಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಇವತ್ತು ಏನು ಪ್ರಚಾರಕ್ಕೆ ಇವತ್ತು ಗಮನ ಕೊಟ್ಟಿದ್ದಾರೆ. ಇವತ್ತು ಕುಡಿಯ ನೀರಿನ ಹಾಹಾಕಾರ ಪ್ರಾರಂಭ ಆಗಿದೆ. ಸುಮಾರು 7,600ಕ್ಕೂ ಹೆಚ್ಚಿನ ಹಳ್ಳಿಗಳಲ್ಲಿ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಕುಸಿತ ಆಗಿದೆ, ಕುಡಿಯ ನೀರಿನ ಸಮಸ್ಯೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ರೈತರು ಬೆಳೆದಂತ ಬೆಳೆ ನಿರೀಕ್ಷೆಗೆ ಬರಲಿಲ್ಲ ಈ ವರ್ಷ. ಪತ್ರಿಕೆ ತೆಗೆದು ನೋಡಿದರೆ ಯಾವೊಂದು ಭತ್ತ ಮತ್ತು ರಾಗಿ MSP ದರದಲ್ಲಿ ನೀವು ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಆ ಖರೀದಿ ಕೇಂದ್ರಗಳಿಗೆ ನೀವು ಭತ್ತ ತೆಗೆದುಕೊಂಡು ಹೋಗ್ಲಿಕ್ಕೆ ರೈತರು ತಯಾರಾಗಿಲ್ಲ. ಈಗ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಕಾರಣ MSP ದರಕ್ಕಿಂತ ಮಾರುಕಟ್ಟೆಯಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಒಂದು ಬೆಲೆ ಇರತಕ್ಕಂಥದ್ದೇನಿದೆ. ಯಾವ ಸರ್ಕಾರಗಳು ಇವತ್ತು ಜನರಿಗೆ ಸ್ಪಂದಿಸಬೇಕಾಗಿದೆ ನೋಡಿದೆ ನಾನು. ಕೊಬ್ಬರಿ ಬೆಳೆಗಾರರ ಸಮಸ್ಯೆ, ಪೈಪೋಟಿ. ಇಲ್ಲಿ ರೈತನಿಗೆ ಒಳ್ಳೇದು ಮಾಡೋದಕ್ಕೆ ಪೈಪೋಟಿ ಅಲ್ಲ ಅದು. ಪಾಪ ರೇವಣ್ಣವರೇ ಬೆಳೆಸಿದ್ರು. 2006 ಯಾವೊಂದು 2004 ವಿಧಾನಸಭೆ ಚುನಾವಣೆಯಲ್ಲಿ ಅರಸೀಕೆರೆಯ ನನ್ನ ಪುಣ್ಯಾತ್ಮ ತಂದೆ ತಾಯಂದಿರು 14 ಓಟಲ್ಲೋ 15 ಓಟಲ್ಲೋ ಸೋಲ್ತಕ್ಕಂಥ ಪರಿಸ್ಥಿತಿ ಅವತ್ತೇನು ನಿರ್ಮಾಣ ಆಯಿತು. ಮತ ಕೊಟ್ರಿ ನೀವು ಜನತಾದಳದ ಅಭ್ಯರ್ಥಿಗೆ, ಚುನಾವಣೆಯಲ್ಲಿ ಸೋತರು. ಸೋತ ನಂತರ ಅವತ್ತಿನ ಸರ್ಕಾರದಲ್ಲಿ ಎಷ್ಟು ಕೋಟಿ ರೂಪಾಯಿಗಳ ಒಂದು ಕಾಮಗಾರಿಗಳನ್ನು ಮಾಡತಕ್ಕಂಥದ್ದಕ್ಕೆ ಆ ವ್ಯಕ್ತಿಗೆ ಯಾರಿಗೂ ಸಹಾಯ ಮಾಡದೇ ಇರತಕ್ಕಂಥ ಸಹಾಯ ಮಾಡಿದ್ದು ಸನ್ಮಾನ್ಯ ರೇವಣ್ಣ ಅವರು. ಆ ವ್ಯಕ್ತಿಯನ್ನ ಶಕ್ತಿಯಾಗಿ ಬೆಳೆಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಬಲ ಕೊಟ್ಟವರು ರೇವಣ್ಣ ಅವರು. ಒಂದು ದಿವಸ ಬಾಯಲ್ಲಿ ಬರಲಿಲ್ಲ ರೇವಣ್ಣ ಅವರಿಂದ ನಾನಿವತ್ತು ಈ ಮಟ್ಟಿಗೆ ಬರ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.